ಯಾವುದೇ ಕ್ಷಣದಲ್ಲಿ ಬಂಧನಕ್ಕೊಳಗಾಗಬಹುದಾಗಿದ್ದ BS ಯಡಿಯೂರಪ್ಪನವರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ನಲ್ಲಿ ಒಂದು ರಿಲೀಫ್ ಸಿಕ್ಕಿದೆ. ಅವರ ಪರ ವಕೀಲರಾದ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ಪಾಟೀಲ್ ಅವರೇ, ನಾನು ಆರ್ಗ್ಯುಮೆಂಟ್ ನೋಡ್ತಾ ಇದ್ದೆ. 3 ಪ್ರಮುಖ ವಾದಗಳಿದ್ದವು. ಒಂದು, ದೂರು ಕೊಟ್ಟವರಿಗೆ ಈ ಹಿಂದೆ ಅನೇಕರ ವಿರುದ್ಧ ದೂರು ಕೊಟ್ಟಿದ್ದಂಥ ಹಿನ್ನೆಲೆ ಇದೆ, ಹವ್ಯಾಸದ ರೀತಿಯಲ್ಲಾಗಿದೆ ಅನ್ನೋದು ಒಂದು ಆರ್ಗ್ಯುಮೆಂಟ್. ಆದರೆ ಇನ್ನೊಂದು ಆರ್ಗ್ಯುಮೆಂಟು, ಯಡಿಯೂರಪ್ಪನವರು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಮತ್ತು ಸಹಕರಿಸ್ತಾರೆ ಅನ್ನೋದು. ಮೂರನೇ ಆರ್ಗ್ಯುಮೆಂಟು, ಪೊಲಿಟಿಕಲ್ ವೆಂಡೆಟಾ ಇದೆ ಇದರಲ್ಲಿ ಅಂತ. ಯಾವ ಆರ್ಗ್ಯುಮೆಂಟ್ಗೆ ಜಾಸ್ತಿ ತೂಕ ಸಿಕ್ತು ಅನ್ಸುತ್ತೆ ಇವತ್ತಿನ ಈ ಕೇಸ್ ನಡೆದಾಗ ಸಂದೀಪ್ ಪಾಟೀಲ್ರೆ? ಇದು ಈ 3 ಆರ್ಗ್ಯುಮೆಂಟು ನನ್ನ ಪ್ರಕಾರ ಸಮನಾಗಿ ಬೆಲೆ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಓಕೆ. ಅದ್ರೊಳಗೂ ಯಾಕೆಂದ್ರೆ ನಾವು ಸಹಕರಿಸುವಂತ ಹಂತದಲ್ಲಿದ್ದಾಗ ಮೊದಲನೆಯ ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವ್ರು ತಾವಾಗೆ ಹೋಗಿ ಎಲ್ಲ ವಾಯ್ಸ್ ಸ್ಯಾಂಪಲ್ ಎಲ್ಲ ಕೊಟ್ಟು ಬಂದಿದ್ದಂತ ಸಂದರ್ಭ ಇದ್ದಾಗ, ಓಕೆ, ಎರಡನೇ ನೋಟಿಸ್ಗೂ ನಾವು ಲಿಖಿತವಾಗಿ 17ನೇ ತಾರೀಕು ಬರ್ತೀನಿ, ನೀವು ಕರೆದಿದ್ದ ಡೇಟ್ ಬರಕ್ ಆಗ್ತಿಲ್ಲ ಅಂತ ಅಂದ್ರೆ ನಾವು ಬರೋದಿಲ್ಲ ಅಂತ ಅಲ್ಲ. ಆದ್ರೂ ಇವರು ಒಂದೇ ದಿವಸದಲ್ಲಿ ಇವ್ರು ಹೋಗಿ ವಾರಂಟೇ ತಗೊಂಡ್ಬಂದಿದ್ದಾರೆ. ಇದು 5 ವರ್ಷಕ್ಕಿಂತ ಕಡಿಮೆ ಇರುವಂತ ಅಫೆನ್ಸ್ ಅಲ್ಲಿ ಯಡಿಯೂರಪ್ಪನವ್ರನ್ನ ಅರೆಸ್ಟೇ ಮಾಡಬೇಕು ಅನ್ನುವಂತ ಹುನ್ನಾರ ಇದರೊಳಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತಾನೆ ನಾವು ವಾದ ಮಂಡಿಸಿತ್ತು. ಓಕೆ. ಇದು ಎರಡನೇ ಭಾಗವಾಗಿ 53 ಪಿಟಿಷನ್ಸ್ ಈ ಕಂಪ್ಲೇನೆಂಟ್ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಜನರ ಮೇಲೆ ಕೊಟ್ಟಿರುವಂತದ್ದು. ಸ್ವಂತ ಗಂಡನ ಮೇಲೆ ಕೊಟ್ಟಿರೋದಾಗ್ಲಿ, ಗಂಡನ ರಿಲೇಟಿವ್ಸ್ ಮೇಲೆ ಕೊಟ್ಟಿರೋದಾಗ್ಲಿ, ಮಗನ ಮೇಲೆ ಕಳ್ತನ ಕೇಸ್ ಹಾಕಿರೋದಾಗ್ಲಿ, ಈ ಹವ್ಯಾಸದ ರೀತಿಯಲ್ಲಿ ಕಂಪ್ಲೇಂಟ್ ಆಗಿದ್ರಿಂದ ಈ ಕಂಪ್ಲೇಂಟ್ಗೂ ಕೂಡ ಎಷ್ಟು ಮಾನ್ಯತೆ ಕೊಡಬಹುದು ಅನ್ನೋದು ಬಹಳ ಡೀಪ್ ಇರುವಂತ ಒಂದು ವಿಚಾರ. ಇದು ಪೋಸ್ಕೋ ಕೇಸ್ ಇದ್ರೂ ಕೂಡ ಅವರ ಆಂಟಿಸಿಡೆಂಟ್ಸ್ ನೋಡ್ಬೇಕಾಗತ್ತೆ. ಈ ಆಂಟಿಸಿಡೆಂಟ್ಸ್ ಮೇಲೂ ಕೂಡ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಅನಿಸ್ತು ಇವ್ರು ಸಹಕರಿಸ್ತಾ ಇದ್ದಾರೆ, ಆದ್ರೂ ವಾರಂಟ್ ಕೇಳ್ತಾ ಇದ್ದಾರೆ. ಹಾಗೂ ಇದರ ಹಿನ್ನೆಲೆ ಈ ತರ ಇರೋದ್ರಿಂದ ಇದು ಸಮಂಜಸವಲ್ಲ, ಅವ್ರು ಸಹಕರಿಸ್ತಾರೆ, ನೀವು ಯಾವುದೇ ರೀತಿ ಕೋರ್ಸ್ ಸ್ಟೆಪ್ಸ್ ತಗೊಳಂಗಿಲ್ಲ ಅಂತ ಆದೇಶ ಆಯಿತು. ಅದರ ಜೊತೆಗೆ ನ್ಯಾಯಾಧೀಶರು ಒಂದು ಅಬ್ಸರ್ವೇಷನ್ ಕೂಡ ಮಾಡಿದ್ರು, ಪೊಲಿಟಿಕಲ್ ರಿವೆಂಜ್ ಅನ್ನೋ ಥರದ ಭಾವನೆ ಬರಬಾರ್ದು ಅನ್ನೋ ಥರದ್ದು ಏನೋ ಹೇಳ್ದಂಗಿತ್ತು. ಏನಂದ್ರು ಎಕ್ಸಾಕ್ಟ್ ಆಗಿ? ಅದು ಯಾವುದೇ ತನಿಖಾಧಿಕಾರಿ ಅಥವಾ ತನಿಖೆಯ ಸಂಸ್ಥೆಗಳು ಯಾವ್ದಾದ್ರು ಕೋರ್ಟ್ ಮುಂದೆ ಇದು ನೀವು ತನಿಖೆಗೋಸ್ಕರ ಮಾಡ್ತಾ ಇಲ್ಲ, ಇದು ಬೇರೆಯವರ ಒತ್ತಡದಿಂದ ಈ ರೀತಿ ನಡ್ಕೊಂತಾ ಇದ್ದಾರೆ ಅಂತ ಇಂಪ್ರೆಷನ್ ಕೋರ್ಟ್ಗೆ ಎಂದು ಬರಕೂಡ್ದು. ಆದ್ರೆ ಈ ಕೇಸ್ ನಲ್ಲಿ ಯಾಕೋ ಆ ತರ ಫ್ಲೇವರ್ ನನಗೆ ಬರ್ತಾ ಇದೆ. ಆದ ಕಾರಣದಿಂದ ಇದು ನಿಮ್ಮ ರಾಜಕೀಯ ಒತ್ತಡ ಮತ್ತೊಂದು ಇದರಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ನನಗನ್ಸುತ್ತೆ. ನೀವು ಅದನ್ನ ಮುಂದೆ ನೀವು ಅಬ್ಜೆಕ್ಷನ್ ಒಳಗೆ ನೀವು ಅದನ್ನ ಹೇಳಿ, ಅದು ಹೆಂಗೆ ಅಲ್ಲ, ನಾ ತನಿಖೆಗೋಸ್ಕರನೇ ಮಾಡ್ತಾ ಇದ್ದಿದ್ದು ಅಂತ ನೀವು ಹೇಳ್ಬೋದು. ಬಟ್ ಇವತ್ತಿನ ಸಂದರ್ಭದಲ್ಲಿ ಒಂದು ದಿವಸ ಬಂದಿಲ್ಲ ಅಂದ ತಕ್ಷಣ ಇದು ಗ್ರೀವೆನ್ಸ್ ಅಫೆನ್ಸ್ ಇಲ್ಲ ಅನ್ನುವಂತ ಪ್ರಮೇಯ ಇದ್ದಾಗ, 5 ವರ್ಷಕ್ಕಿಂತ ಕಡಿಮೆ ಇರುವಂತ ಸಜೆ ಅಂತ ಇರುವಂತ ಅಫೆನ್ಸ್ ಇರುವಾಗ ನೀವು ಅರೆಸ್ಟೇ ಮಾಡಬೇಕು ಅನ್ನೋದಿಲ್ಲ. 3 ತಿಂಗಳಿಂದ ಅರೆಸ್ಟ್ ಮಾಡಿಲ್ಲ ನೀವು. 3 ತಿಂಗಳಿಂದ ನೀವು ಅವ್ರನ್ನ 41A ನೋಟಿಸ್ ಕೊಟ್ಟು ಕರೀತಾ ಇದ್ದೀರಾ. ಇವಾಗ ಏನು ಚೇಂಜ್ ಸರ್ಕಮ್ಸ್ಟಾನ್ಸ್ ಅನ್ನುವಂತ ನೇರವಾದ ಪ್ರಶ್ನೆಗೆ ಸರ್ಕಾರದಿಂದ ಯಾವುದೇ ಉತ್ತರ ಇರಲಿಲ್ಲ. ಇದು ಅವರು ವಾರೆಂಟ್ ತಗೊಳ್ಳೋದಕ್ಕೆ ಅವರಿಗೆ ಸಮಂಜಸವಾದ ಗ್ರೌಂಡ್ಸ್ ಇಲ್ಲ ಆದ್ಮೇಲೆ ಇದು ಸ್ಟೇ ಮಾಡಬೇಕು ಅಂತ ಹೇಳಿ ಅರೆಸ್ಟ್ ಕೋರ್ಸ್ ಸ್ಟೆಪ್ಸ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಕಡೆಯಿಂದ ಅಂದ್ರೆ ಯಡಿಯೂರಪ್ಪನವ್ರ ಲೀಗಲ್ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಆಯಿತು, ಟೈಮ್ ಇತ್ತು, ನೀವು ಒಂದು ಬೇಲ್ ತಗೊಂಡ್ಬಿಟ್ಟಿದ್ರೆ ಆಗಿರೋದು. ಇದ್ರೊಳಗೆ ಅಜಿತ್, ಈ ಪೋಸ್ಕೋ ಕೇಸ್ ಅದನ್ನೇ ನಾನು ಹೇಳ್ತಾ ಇದ್ದೆ. ಕೇಸ್ ನೋಡಿದ ತಕ್ಷಣ ಇದು ಯಾವ ಸ್ವರೂಪದ ಕೇಸು ಹಾಗೂ ಇದ್ರೊಳಗೆ ಯಾವ ರೀತಿ ಸಾಕ್ಷಿಗಳು ಇದಾವೆ ಅನ್ನೋದ್ರ ಮೇಲೆ ನಾವು ಬೇಲ್ ತಗೋಬೇಕೋ ಬೇಡ ಅಂತ ನಿರ್ಧಾರ ಮಾಡ್ತಾರೆ ಒಬ್ಬ ವ್ಯಕ್ತಿ, ಯಾರೇ ಇರಲಿ. ಕೇಸ್ ಹಾಕಿದ್ರ ತಕ್ಷಣ ಅರೆಸ್ಟ್ ಮಾಡ್ಬೇಕು ಅಂತ ಇಲ್ಲ, ಅಧಿಕಾರ ಇಲ್ಲ ಅವರಿಗೆ. ಅಂದ್ರೆ ಕೇಸ್ನಲ್ಲಿ ಏನು ಹುರುಳಿಲ್ಲ, ಬಂಧನದ ಸಾಧ್ಯತೆನೇ ಇಲ್ಲ, ಅವಶ್ಯಕತೆನೇ ಇಲ್ಲ. ನಮ್ಗೆ ಆಕ್ಚುಲಿ ನಮಗ್ ಇರುವ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಯಾವ್ಯಾವ ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಆಗಿದೆ ಅದನ್ನ ಸ್ವಲ್ಪ ಮಾನ್ಯ ನ್ಯಾಯಾಲಯ ಮುಂದೆ ನೋಡುತ್ತೆ ಅದನ್ನ. ಬಟ್ ನಮಗಿರೋ ಮಾಹಿತಿ ಪ್ರಕಾರ ಆ ಸ್ಟೇಟ್ಮೆಂಟ್ಸ್ ನೋಡ್ಲಾಗಿ ಈ ಕೇಸು ರಿಪೋರ್ಟ್ ಆಗಿ ಕ್ಲೋಸ್ ಆಗುವಂತ ಕೇಸು. ಆದ್ರೆ ಒಂದೇ ವಾರದಲ್ಲಿ ಇದು ಯೂ ಟರ್ನ್ ತಗೊಂಡು ಇದು ಮುಂದೆ ಕ್ಲೋಸ್ ಆದ್ರೆ ಆಗ್ಲಿ, ಆದ್ರೆ ಯಡಿಯೂರಪ್ಪನವ್ರು ಮಾತ್ರ ಈ ಕೇಸ್ನ ಫಸ್ಟ್ ಅರೆಸ್ಟ್ ಮಾಡೋಣ ಅನ್ನುವಂತ ಹುನ್ನಾರ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು ನಮಗೆ. ಅದಕ್ಕೋಸ್ಕರ ಇಲ್ಲಿವರೆಗೂ ನಾವು ಕೋರ್ಟ್ಗೆ ಹೋಗಿರ್ಲಿಲ್ಲ.
ಇವತ್ತು ಈ ವಾರೆಂಟ್ ಬಂದಿರೋದ್ರಿಂದ ಅವ್ರು ಯೂಟರ್ನ್ ತಗೊಂಡಿರೋದ್ರಿಂದ ನಾವು ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಓಕೆ ಓಕೆ. ಅಂದರೆ ವಾರೆಂಟ್ ಅಂದರೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಬೇಲ್ ತಗೊಳ್ಳೋ ಅವಶ್ಯಕತೆ ಸಹಿತ ಇಲ್ಲ ಅನ್ನುವ ಮನೋಭಾವನೆಗೆ ಬಂದ್ಬಿಟ್ಟಿತ್ತು ತಂಡ. ಹೌದು, ಬಹಳ ಸ್ಪಷ್ಟತೆ ಇತ್ತು ನಮ್ಮಲ್ಲಿ. ಇದೊಂದು ಸುಳ್ಳು ಕೇಸು, ಈ ತರ ಹಲವಾರು ಜನ ಮೇಲೆ ಕೇಸ್ ಹಾಕಿದ್ದಾರೆ, ಈ ತರ ಇನ್ನೊಂದು ಕೇಸ್ ಬಂದಿದೆ, ಬಟ್ ಬೇಲ್ ತಗೊಳ್ಳುವಂತ ಅನಿವಾರ್ಯತೆ ನಮಗೆ ಕಾಣಲಿಲ್ಲ. ಆಮೇಲೆ ಈ ಯಡಿಯೂರಪ್ಪನವರು ವಿಚಾರದಲ್ಲಿ ಬೇಲ್ ತಗೋಬೇಕು ಅಂದ್ರೂ ಕೂಡ ಅವರ ಸ್ಟ್ಯಾಂಡಿಂಗ್ ನಾವು ನೋಡ್ಬೇಕಾಗತ್ತೆ. ಓಕೆ. ಅದಕ್ಕೋಸ್ಕರ ನಾವು ವಿ ಟುಕ್ ಎ ಡಿಸಿಷನ್. ಇಟ್ ಈಸ್ ನಾಟ್ ಎ ಕೇಸ್ ವೇರ್ ವಿ ಹ್ಯಾವ್ ಟು ಗೋ ಫಾರ್ ಆನ್ಸಿಪೇಟರಿ ಬೇಲ್. ಎಷ್ಟು ಜನರ ಸ್ಟೇಟ್ಮೆಂಟ್ ರಿಜಿಸ್ಟರ್ ಆಗಿದೆ ಸಂದೀಪ್ ಪಾಟೀಲ್ ರೀ ಈ ಪ್ರಕರಣದಲ್ಲಿ, ವಿಟ್ನೆಸ್ಸು? ಅದು ಆ ಮಾಹಿತಿ ಅವ್ರ ಹತ್ರ ನಿಖರವಾಗಿ ಇವ್ರ ಹತ್ರ ಸಿಗುತ್ತೆ, ಸರ್ಕಾರದ ಹತ್ರ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಒಂದು 15ರಿಂದ 16 ಜನದ್ದು ಆಗಿರ್ಬೋದು. 15-16 ಜನರದ್ದು ಆಗಿರ್ಬೋದು. ಸೊ ತಮಗಿರುವ ಮಾಹಿತಿಯ ಪ್ರಕಾರ ಯಾವ ಹೇಳಿಕೆಯೂ ಕೂಡ ಕ್ರೈಮ್ ನಡೆದಿದೆ ಅನ್ನೋದನ್ನು ಸಬ್ಸ್ಟಾನ್ಶಿಯೇಟ್ ಮಾಡಲ್ಲ. ಹೌದು, 100ಕ್ಕೆ 100 ಮಾಡೋದಿಲ್ಲ. ಯಾಕೆ ಅಂದ್ರೆ ಅವತ್ತಿನ ದಿವಸ ಕ್ರೈಮ್ ನಡೆದಿದೆ. ಇದ್ರೊಳಗೆ ಒಂದ್ ಸ್ವಲ್ಪ ಮೇಲ್ನೋಟಕ್ಕೆ ಇರುವಂತ ಅಂಶಗಳು ಏನೇನು, 2ನೇ ತಾರೀಕು ಅಫೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು. ಆದ್ರೆ ಅವತ್ತಿನ ದಿವಸ ಯಡಿಯೂರಪ್ಪನವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ. ಮತ್ತೆ 5ನೇ ತಾರೀಕು ವಾಪಸ್ ಬರ್ತಾರೆ ಇನ್ನೊಬ್ರ ಜೊತೆಗೆ. ಅವತ್ತಿನ ದಿವಸನೂ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಪುನಃ 20ನೇ ತಾರೀಕು ಬರ್ತಾರೆ. ಅವತ್ತಿನ ದಿವಸ ತಪ್ಪಾಯ್ತು, ನಾನು ಈ ತರ ಎಲ್ಲ ವಿಡಿಯೋ ಹಾಕಿದ್ದು, ಈ ತರ ಬರ್ದಿದ್ದು, ನನಗೆ ಹೆಲ್ಪ್ ಮಾಡಿ ಸಾಕು ಅಂತ ಕೇಳೋಗ್ತಾರೆ. ಇದೆಲ್ಲ ನಡೆದ ನಂತರ 14ನೇ ತಾರೀಕು ಅಂದ್ರೆ 1 ತಿಂಗಳ ಮೇಲೆ 2 ದಿನ, 12 ದಿನ, 1 ತಿಂಗಳ ಮೇಲೆ 12 ದಿನ ಆದ್ಮೇಲೆ FIR ರಿಜಿಸ್ಟರ್ ಮಾಡಿಸ್ತಾರೆ. ಇದೇನು ಈ ಪ್ರಕ್ರಿಯೆ ಏನ್ ನಡೀತಾ ಇತ್ತಲ್ಲ 1.5 ತಿಂಗಳಲ್ಲಿ, ಈ ಕಾನೂನಲ್ಲಿ ಒಂದು ಇದಿದೆ, ಒಂದು ಸತಿ ಅಫೆನ್ಸ್ ಆದ್ರೆ ಇಮಿಡಿಯೇಟ್ಲಿ ನೀವು ಹೇಳಬೇಕು. 2ನೇ ತಾರೀಕು ಅಫೆನ್ಸ್ ಆದಾಗ ಅಲ್ಲಿಂದ ನೇರವಾಗಿ ಅವರು ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿರ್ತಾರೆ. ಪೊಲೀಸ್ ಕಮಿಷನರ್ ಹೇಳಿಲ್ಲ. ಮತ್ತೆ ಅವತ್ತಿನ ದಿವಸ 2ನೇ ತಾರೀಕು ಅಫೆನ್ಸ್ ಆಗಿದ್ದ ದಿವಸ ಅಂತ ಅವ್ರು ಏನ್ ಹೇಳ್ತಾರೆ, ಅವತ್ತು ಯಾರ್ಯಾರು ಮನೇಲಿ ಇದ್ರು, ಸಿಬ್ಬಂದಿ ಇರ್ಲಿ ಅಥವಾ ಯಡಿಯೂರಪ್ಪನವ್ರನ್ನ ಆಮಂತ್ರಣ ಮಾಡಕ್ಕೆ ಬಂದಿರೋರು ಇರ್ಲಿ ಅಥವಾ ಅಲ್ಲಿ ಇನ್ನೊಬ್ರು ನೋಡೋರು ಇರ್ಲಿ, ಅವ್ರೆಲ್ಲರದು ಸ್ಟೇಟ್ಮೆಂಟು ಪ್ಲಸ್ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ. ಅವೆಲ್ಲರೂ ಹೇಳಿದ್ದಾರೆ ಈ ತರ ಏನೂ ನಡೆದಿಲ್ಲ, ಇದೊಂದು ಸುಳ್ಳು ಅಂತ ಗೊತ್ತಾದ್ಮೇಲೆ ನಾವು ಬೇಲ್ ಹಾಕುವಂತ ಅನಿವಾರ್ಯತೆ ಇರ್ಲಿಲ್ಲ. ಈಗ 164 ಅಲ್ಲಿ ಏನಿದೆ ಅಂತ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, 161 ಸ್ಟೇಟ್ಮೆಂಟ್ ಅವ್ರು ರೆಕಾರ್ಡ್ ಮಾಡಿರೋದು. ಬಟ್ 161 ಸ್ಟೇಟ್ಮೆಂಟ್ ಅಲ್ಲಿ ಯಾರ್ಯಾರು ಅವತ್ತು ಮನೇಲಿ ಇದ್ರು ಅದು ಏನ್ ನಡೆದಿದೆ ಅದನ್ನೇ ಹೇಳ್ಬೇಕಲ್ಲ, ಸುಳ್ಳು ಹೇಳಕ್ಕಾಗಲ್ಲ. ಸೊ ಅವ್ರು ಏನ್ ನಡೆದಿದೆ ಅವ್ರು ಹೋಗಿ ಹೇಳಿ ಬಂದಿದ್ದಾರೆ. ಅದೆಲ್ಲ ಪಾರ್ಟ್ ಆಫ್ ದಿ ರೆಕಾರ್ಡ್. ಒಂದ್ಸತಿ ಹೈಕೋರ್ಟ್ ಬಂದ್ರೆ ನಮಗೆ ವಿಶ್ವಾಸ ಇದೆ ಇದು ಸ್ಟೇ ಅಷ್ಟೇ ಅಲ್ಲ, ಇದು ಪಾಸ್ ಆಗೋಂಥ ಕೇಸು. ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.